ನಮ್ಮ ಹೋರಾಟವನ್ನ ನೋಡಿ ಸರ್ಕಾರಕ್ಕೆ ಹೆದರಿಕೆ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ಮಾಡಿ ಅವರಿಗೆ ಮೈ ತುಂಬ ಕೂಡ ಕಪ್ಪು ಚುಕ್ಕೆಗಳೇ ಅಂಟ್ಕೊಂಡಿದ್ದಾವೆ. ಹೀಗಾಗಿ ನಾವು ಮಾಡ್ತಿರುವಂತಹ ಹೋರಾಟದಿಂದಾಗಿ ಅವರಿಗೆ ಹೆದರಿಕೆ ಆಗಿದೆ ಅಂತ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ಕಪ್ಪು ಚುಕ್ಕೆ ಅನ್ನೋದು ಮೈ ತುಂಬಾ ಇದೆ ಇವರಿಗೆ. ಪಾದಯಾತ್ರೆಯಲ್ಲಿ ಕೈ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡಿ ಈಗ ದಿಕ್ಕು ತಪ್ಪಿಟ್ಟಿದ್ದಾರೆ. ಸರ್ಕಾರದ ಮೈ ತುಂಬ ಕೂಡ ಚುಕ್ಕೆಗಳೇ, ಅದರಲ್ಲೂ ಕೂಡ ಕಪ್ಪು ಚುಕ್ಕೆಗಳೇ ಇರುವಂಥದ್ದು. ಅಂದರೆ ಭ್ರಷ್ಟಾಚಾರ ಹಗರಣಗಳೇ ಇದ್ದಾವೆ. ನಮ್ಮ ಹೋರಾಟದ ಗುರಿ ನಾವು ತಲುಪುತ್ತೇವೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅಭ್ಯರ್ಥಿ ಆಗಬೇಕು ಅನ್ನೋದು, ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಪಕ್ಷ ಪ್ರಮುಖ ಸೂಕ್ತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುತ್ತೆ. ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ, ಸರ್ಕಾರದ ವಿರುದ್ಧ, ಹಗರಣದ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟದಿಂದನೇ ಈಗ ಸರ್ಕಾರಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್, ಇವತ್ತಿನ ಈ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2-3 ಗೊಂದಲಗಳಿತ್ತು. ಅಂದ್ರೆ ಮೊದಲನೇದು ಬೈ ಎಲೆಕ್ಷನ್ ವಿಚಾರವಾಗಿ ಮುಂದಿಟ್ಟುಕೊಂಡು ಅದರ ಲಾಭ ಪಡೆಯುವುದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಹಾಗೆ ಜೆಡಿಎಸ್ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನುವಂಥ ಮಾತು ಕಾರ್ಯಕರ್ತರಲ್ಲಿ ಬರ್ತಾ ಇದೆ. ತಾವು ಇದಕ್ಕೇನು ಹೇಳ್ತೀರಾ? ನೋಡಿ, ಭ್ರಷ್ಟಾಚಾರದ ಬ್ರಹ್ಮಾಂಡದಲ್ಲಿ ಕಾಂಗ್ರೆಸ್ ಇದೆ. ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಜನ ಅಧಿಕಾರ ಕೊಟ್ಟರು, ಒಂದು ಒಳ್ಳೆ ಆಡಳಿತ ಕೊಡಿ ಅಂತ. ಇಲ್ಲೆಲ್ಲ ಒಂದು ಉಪಚುನಾವಣೆಗೆ ನಾವು ರಾಜಕೀಯ ಉದ್ದೇಶದಿಂದ ಯಾವ ರಾಜಕೀಯ ಮಾಡ್ತಿಲ್ಲ. ಇವ್ರಿಗೇನು ಈ ಮಾಡಿರೋ ತಪ್ಪನ್ನ ಮುಚ್ಚಾಕಬೇಕು, ಮಾಡಿರೋ ಭ್ರಷ್ಟಾಚಾರ ಮುಚ್ಚಾಕಬೇಕು. ಹಾಗಾಗಿ ಬಾಯಿ ಬಂದಂಗೆ ಹೇಳಿಕೆ ಕೊಡ್ತಿದ್ದಾರೆ. ಏನು ನೀವು ಭ್ರಷ್ಟಾಚಾರ ಮಾಡಿದ್ದೀರಾ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಅವರು ಒಪ್ಕೊಂಡಿದ್ದಾರೆ, ಹೌದು ವರ್ಗಾವಣೆ ಮಾಡಿದ್ದೀವಿ ಅಂತ. ಇವೆಲ್ಲ ನೋಡಿದ್ಮೇಲೆ ಮಾಡಿದ್ಮೇಲೆ ಹೇಗೊಬ್ಬ ಮುಖ್ಯಮಂತ್ರಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಹೇಳಿ? ನನಗೊಂದು ಕಪ್ಪು ಚುಕ್ಕೆ ಇಲ್ಲ, ಇರೋದೆಲ್ಲ ಕಪ್ಪು ಚುಕ್ಕೆ, ಒಂದೇ ಒಂದು ಬಿಳಿ ಚುಕ್ಕೆ ಇಲ್ಲ ಇವ್ರ ಮೇಲೆ. ಪದೇ ಪದೇ ಸರ್ಕಾರ ಮತ್ತೆ ಉಪಮುಖ್ಯಮಂತ್ರಿಗಳು ತಮ್ಮ ಪಾದಯಾತ್ರೆಯನ್ನು ಟೀಕಿಸ್ತಾ ಇದ್ದಾರೆ. ಭ್ರಷ್ಟರ ಪಕ್ಷ ನಡೆಸ್ತಿರುವಂತಹ ಪಾದಯಾತ್ರೆ ಇದು ಅನ್ನುವಂಥ ಕುಟುಕನ ಮಾಡ್ತಿದ್ದಾರೆ. ನೋಡಿ, ಇವತ್ತು ಬೇರೆ ಬೇರೆ ವಿಚಾರ ಮಾತಾಡೋದ್ಕಿಂತ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಮೂಡಾದಲ್ಲಿ ದಾಖಲೆಗಳೇ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಇದನ್ನೆಲ್ಲ ಯಾವುದನ್ನು ಗಣನೆಗೆ ತೋಳ್ದೇನೆ ಸುಮ್ಮನೆ ಬಾಯಿ ಬಂದಂಗೆ ಜನಾಂದೋಲನ ಕಾರ್ಯಕ್ರಮ ಮಾಡಿಕೊಂಡು ಜನ ನಿಮ್ಮ ನಾಟಕ, ನಿಮ್ಮ ಬೂಟಾಟಿಕೆಯನ್ನು ಜನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ. ನಿಮ್ಮ ಮುಖ್ಯಮಂತ್ರಿ ತಪ್ಪು ಮಾಡಿದ್ದಾರೆ. ಅವ್ರ ರಾಜೀನಾಮೆ ಪಡ್ಕೊಳ್ಳೋ ಶಕ್ತಿ ನಿಮ್ಮ ಪಕ್ಷಕ್ಕಿದೆಯಾ? ಕ್ರಮ ವಹಿಸಕ್ಕೆ ನಿಮ್ಮ ಪಕ್ಷಕ್ಕೆ ಶಕ್ತಿ ಇದೆಯಾ? ಕ್ರಮ ವಹಿಸಿ.